Hi friends, welcome back to my YouTube channel. Let's we learn some daily use words with examples. First one, fear ಅಂದರೆ ಭಯ. ನನಗೆ ಭಯವಾಗುತ್ತಿದೆ. I am getting fear. I am getting fear. Obstinate ಅಂದರೆ ಹಠಮಾರಿ. ಎಕ್ಸಾಂಪಲ್ ನೋಡೋದಾದರೆ ಅವಳು ಹಠಮಾರಿ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳುವಾಗ ಶಿ ಈಸ್ ಆಬ್ಸ್ಟಿನೇಟ್ ವಿಲ್ ನಾಟ್ ಗಿವ್ ಅಪ್. ಶಿ ಈಸ್ ಆಬ್ಸ್ಟಿನೇಟ್ ವಿಲ್ ನಾಟ್ ಗಿವ್ ಅಪ್. ನೆಕ್ಸ್ಟ್ ವರ್ಡ್ ಮೆಸ್ಸಿ ಅಂದರೆ ಗಲೀಜು ಅಥವಾ ಗೊಂದಲಮಯ. ನನಗೆ ಗಲೀಜು ಕೋಣೆ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ಮೆಸ್ಸಿ ರೂಮ್. ಐ ಡೋಂಟ್ ಲೈಕ್ ಮೆಸ್ಸಿ ರೂಮ್. ಆಂಕ್ಷಿಯಸ್ ಅಂದರೆ ಆತಂಕ ಅಥವಾ ಚಿಂತೆ. ನನ್ನ ಪರೀಕ್ಷೆಯ ಬಗ್ಗೆ ನನಗೆ ಆತಂಕವಿದೆ ಅಥವಾ ಚಿಂತೆ ಇದೆ ಅಂತ ಹೇಳುವಾಗ ಐ ಆಮ್ ಆಂಕ್ಷಿಯಸ್ ಅಬೌಟ್ ಮೈ ಎಕ್ಸಾಮ್. ಐ ಆಮ್ ಆಂಕ್ಷಿಯಸ್ ಅಬೌಟ್ ಮೈ ಎಕ್ಸಾಮ್. ಬ್ಯಾಕ್ ಬೈಟ್ ಅಂದರೆ ಚಾಡಿ ಹೇಳುವುದು ಅಥವಾ ಹಿಂದೆ ಮಾತನಾಡುವುದು. ಚಾಡಿ ಹೇಳುವುದನ್ನು ನಿಲ್ಲಿಸು. ಸ್ಟಾಪ್ ಟೆಲ್ಲಿಂಗ್ ಬ್ಯಾಕ್ ಬೈಟ್. ಸ್ಟಾಪ್ ಟೆಲ್ಲಿಂಗ್ ಬ್ಯಾಕ್ ಬೈಟ್. ರಿಲೈಡ್ ಆನ್ ಅಂದರೆ ಅವಲಂಬನೆ, ಇನ್ನೊಬ್ಬರ ಮೇಲೆ ಅವಲಂಬಿತವಾಗುವುದು. ನಾವು ಯಾರನ್ನು ಅವಲಂಬಿಸಿಲ್ಲ. ವಿ ಡು ನಾಟ್ ರಿಲೈಡ್ ಆನ್ ಎನಿ ಒನ್. ವಿ ಡು ನಾಟ್ ರಿಲೈಡ್ ಆನ್ ಎನಿ ಒನ್. ಡಿಸೀಸ್ ಅಂದರೆ ರೋಗ ಅಥವಾ ಕಾಯಿಲೆ. ಅವನಿಗೆ ಯಾವ ಕಾಯಿಲೆ ಬಂದಿದೆ. ವಿಚ್ ಡಿಸೀಸ್ ಹ್ಯಾಸ್ ಕೇಮ್ ಟು ಹಿಮ್. ವಿಚ್ ಡಿಸೀಸ್ ಹ್ಯಾಸ್ ಕೇಮ್ ಟು ಹಿಮ್. ಅಮ್ಯೂಸ್ ಅಂದರೆ ರಂಜಿಸುವುದು. ಅವರು ತಮ್ಮ ನೃತ್ಯದಿಂದ ನಮ್ಮನ್ನು ರಂಜಿಸಿದರು. ದೇ ಅಮ್ಯೂಸ್ಡ್ ಹಸ್ ವಿತ್ ದೇರ್ ಡ್ಯಾನ್ಸ್. ದೇ ಅಮ್ಯೂಸ್ಡ್ ಅಸ್ ವಿತ್ ದೇರ್ ಡ್ಯಾನ್ಸ್. ಹೋಬಲ್ ಅಲುಗಾಡಿಸು. ಟೇಬಲ್ ಅಲುಗಾಡುತ್ತಿದೆ. ದ ಟೇಬಲ್ ಈಸ್ ಹೋಬಲಿಂಗ್. ದ ಟೇಬಲ್ ಈಸ್ ಹೋಬಲಿಂಗ್. ಲಾಸ್ಟ್ ವರ್ಡ್ ಸ್ಟಫ್ ಅಂದರೆ ಸಾಮಾನು ಅಥವಾ ವಸ್ತುಗಳು. ಸಾಮಾನುಗಳನ್ನು ಕೋಣೆಯೊಳಗೆ ಇರಿಸಿ. ಕೀಪ್ ದ ಸ್ಟಫ್ ಇನ್ ಟು ದ ರೂಮ್. ಕೀಪ್ ದ ಸ್ಟಫ್ ಇನ್ ಟು ದ ರೂಮ್.